Dear students, in the subject Banking Law and Practice, we are studying Unit 2, that is Banker and Customer Relationship. And in this unit, we are discussing special relationship between banker and customer. Special relationship indicates the mutual obligations and rights between banker and customer. So we have studied 2 points in the previous class about special relationship. Those are obligation to honor the customer's checks, and number 2 is maintaining secrecy of customers' accounts. And in this class, let us study the third point about special relationship is right of general lien. Right of lien means the right to retain the property belonging to another until a debt due from the debtor is repaid. So, lien is the right of creditor to retain the goods and securities in his possession belonging to the debtor until the debt is repaid. So, there are two types of lien, particular lien and general lien. ನಾವು ಈ ಹಿಂದಿನ ಕ್ಲಾಸ್ನಲ್ಲಿ ಬ್ಯಾಂಕರ್ನ ಮತ್ತು ಗ್ರಾಹಕರ ನಡುವೆ ವಿಶಿಷ್ಟ ಸಂಬಂಧವನ್ನು ಬಗ್ಗೆ 2 ಪಾಯಿಂಟ್ಗಳನ್ನು ಅಧ್ಯಯನ ಮಾಡಿದ್ದೇವೆ. ನಂಬರ್ 1 ಈಸ್ ಗ್ರಾಹಕರ ಚೆಕ್ಕುಗಳನ್ನು ಗೌರವಿಸುವುದು, ಅಂದರೆ ಗ್ರಾಹಕರ ಚೆಕ್ಕಿನ ಹಣವನ್ನು ಬ್ಯಾಂಕರ್ನು ಪಾವತಿ ಮಾಡುವುದು ಮತ್ತು ಗ್ರಾಹಕರ ಖಾತೆಗಳ ಬಗ್ಗೆ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವುದು. ಈ ರೀತಿ 2 ಅಂಶಗಳನ್ನು ಅಧ್ಯಯನ ಮಾಡಿ ಇವತ್ತಿನ ಕ್ಲಾಸ್ನಲ್ಲಿ ರೈಟ್ ಆಫ್ ಜನರಲ್ ಲೀನ್ ಅಂದರೆ ಬ್ಯಾಂಕರ್ನ ಸಾಮಾನ್ಯ ಸ್ವಾಧೀನತಾ ಹಕ್ಕಿನ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಾಮಾನ್ಯ ಸ್ವಾಧೀನತಾ ಹಕ್ಕು, ಇಲ್ಲಿ ಸ್ವಾಧೀನತಾ ಹಕ್ಕು ಎಂದರೆ ಸಾಲಗಾರನಿಂದ ಬರ್ತಕ್ಕ ಹಣದ ಸಲುವಾಗಿ ಸಾಲಗಾರನಿಗೆ ಸಂಬಂಧಪಟ್ಟ ಯಾವುದೇ ಆಸ್ತಿ ಅಥವಾ ವಸ್ತುಗಳನ್ನು ಬ್ಯಾಂಕರನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುವುದು, ಸಾಲ ವಾಪಸ್ಸಾಗುವವರೆಗೆ ಇಟ್ಟುಕೊಳ್ಳುವುದು. ಆದ್ದರಿಂದ ಇಲ್ಲಿ ಸ್ವಾಧೀನತಾ ಹಕ್ಕು ಸಾಲಿಗನಿಗೆ ಲಭಿಸುತ್ತದೆ. ಸಾಲಿಗ ಅಂದರೆ ಕ್ರೆಡಿಟಾರ್, ಅಂದರೆ ಇಲ್ಲಿ ಬ್ಯಾಂಕರನ್ನು ಸಾಲಿಗನ ಸ್ಥಾನದಲ್ಲಿದ್ದು ತನ್ನ ಹತ್ತಿರ ಇರುವ ಸಾಲಗಾರನಿಗೆ ಸಂಬಂಧಪಟ್ಟಂತೆ ತನ್ನ ಹತ್ತಿರ ಇರುವ ಯಾವುದೇ ಭದ್ರತಾ ಪತ್ರಗಳು, ಒಡವೆಗಳು ಅಥವಾ ಯಾವುದೇ ವಸ್ತುಗಳನ್ನು ಆ ಸಾಲ ಮರುಪಾವತಿಯಾಗುವವರೆಗೆ ಇಟ್ಟುಕೊಳ್ಳುವ ಹಕ್ಕು ಇರುತ್ತದೆ. ಹಾಗಾದರೆ ಈ ಸ್ವಾಧೀನತಾ ಹಕ್ಕಿನ ಬಗ್ಗೆ ನಾವು ಅಧ್ಯಯನ ಮಾಡುವಲ್ಲಿ 2 ಪ್ರಕಾರವಾಗಿ ಸ್ವಾಧೀನತಾ ಹಕ್ಕುಗಳು ಇರುತ್ತವೆ. ಒಂದನೇದು ಸಾಮಾನ್ಯ ಸ್ವಾಧೀನತಾ ಹಕ್ಕು ಮತ್ತು ನಿರ್ದಿಷ್ಟ ಸ್ವಾಧೀನತಾ ಹಕ್ಕು. ಇಲ್ಲಿ ಪರ್ಟಿಕ್ಯುಲರ್ ಲೀನ್ ಅಂದರೆ ನಿರ್ದಿಷ್ಟ ಸ್ವಾಧೀನತಾ ಹಕ್ಕು ಮತ್ತು ಜನರಲ್ ಲೀನ್ ಅಂದರೆ ಸಾಮಾನ್ಯ ಸ್ವಾಧೀನತಾ ಹಕ್ಕು. ಮೊದಲನೇದಾಗಿ ಪರ್ಟಿಕ್ಯುಲರ್ ಲೀನ್ ಬಗ್ಗೆ ಅಧ್ಯಯನ ಮಾಡೋಣ. ಪರ್ಟಿಕ್ಯುಲರ್ ಲೀನ್, ಇಟ್ ಈಸ್ ದ ರೈಟ್ ಆಫ್ ಎ ಕ್ರೆಡಿಟರ್ ಟು ರಿಟೇನ್ ದ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅಂಟಿಲ್ ದ ಡೆಟ್ ಈಸ್ repaid. This type of debt usually arises out of some labor or money expended on the goods on which the right of lien is to be exercised. For example, the doctor has a particular lien on a dead body. He will retain the dead body until the payment of bill is made. So, second example is goldsmith can retain the jewelry made by him for customers until the making charges are paid. Another example is tailor can retain the clothes stitched by him for a customer until the tailoring charges are paid. ನಿರ್ದಿಷ್ಟ ಸ್ವಾಧೀನತಾ ಹಕ್ಕು ಎಂದರೆ ಸಾಲಗಾರನಿಂದ ಬರ್ತಕ್ಕ ಹಣಕ್ಕಾಗಿ ನಿರ್ದಿಷ್ಟ ವಸ್ತು ಅಥವಾ ಆಸ್ತಿಯನ್ನು ಇಟ್ಟುಕೊಳ್ಳುವುದು. ಇಲ್ಲಿ ಉದಾಹರಣೆಗಾಗಿ
ವಿವಿಧ ಕಸುಬುದಾರರು ಈ ಸ್ವಾಧೀನ ಹಕ್ಕನ್ನು ಪಡೆದಿರುತ್ತಾರೆ. ತಾವು ಸಲ್ಲಿಸಿದ ಸೇವೆಯಿಂದ ಅಥವಾ ಸ್ವಾಧೀನದಲ್ಲಿಟ್ಟುಕೊಂಡ ಸರಕು ಸಾಮಗ್ರಿಗಳ ಮೇಲೆ ಮಾಡಿದ ಖರ್ಚಿನಿಂದ ಇಂತಹ ಸಾಲಗಳು ಹುಟ್ಟಿಕೊಳ್ಳುತ್ತವೆ. ಉದಾಹರಣೆ, ವೈದ್ಯರು, ಸಿಂಪಿಗರು ಅಂದರೆ ಟೇಲರ್ಸ್, ಅಕ್ಕಸಾಲಿಗರು ಅಂದರೆ ಗೋಲ್ಡ್ ಸ್ಮಿತ್, ಗಡಿಯಾರ ದುರಸ್ತಿಗಾರರು, ವಾಹನ ದುರಸ್ತಿಗಾರರು ಇತ್ಯಾದಿ. ಇಲ್ಲಿ ಆ ವಸ್ತುವಿನ ಮೇಲೆ ಮಾಡಿದ ಖರ್ಚು ಅಥವಾ ವಸ್ತುವಿಗೆ ಸಂಬಂಧಪಟ್ಟಂತಿರುವಂಥ ಹಣ, ಸಾಲದ ಹಣ ಮರುಪಾವತಿವರೆಗೂ ಆ ವಸ್ತುವನ್ನು ಇಟ್ಟುಕೊಳ್ಳುವ ಹಕ್ಕು ಇರುತ್ತದೆ. ಉದಾಹರಣೆಗಾಗಿ ವೈದ್ಯರು ಮೃತ ಶರೀರದ ಮೇಲೆ ನಿರ್ದಿಷ್ಟ ಸ್ವಾಧೀನತಾ ಹಕ್ಕನ್ನು ಹೊಂದಿರುತ್ತಾರೆ. ವೈದ್ಯಕೀಯ ಬಿಲ್ಲು ಪಾವತಿಯಾಗುವ ತನಕ ವೈದ್ಯರು ಮೃತ ಶರೀರವನ್ನು ತಮ್ಮ ಸ್ವಾಧೀನದಲ್ಲಿಟ್ಟುಕೊಳ್ಳುತ್ತಾರೆ. ಇದಕ್ಕೆ ನಿರ್ದಿಷ್ಟ ಸ್ವಾಧೀನತಾ ಹಕ್ಕು ಎನ್ನುತ್ತಾರೆ. ಅಕ್ಕಸಾಲಿಗರು ಒಡವೆ ಆಭರಣಗಳನ್ನು ತಯಾರಿಸುವ ಮಜೂರಿ, ಅದು ಸಂಭಾವನೆ ಪಾವತಿಯಾಗುವ ತನಕ ಅಕ್ಕಸಾಲಿಗನು ಗ್ರಾಹಕನಿಗಾಗಿ ತಯಾರಿಸಿದ ಒಡವೆ ಆಭರಣಗಳನ್ನು ತನ್ನ ಅಧೀನದಲ್ಲಿ ಅಥವಾ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವನು. ಸಿಂಪಿಗರು ಅಂದರೆ ಟೇಲರ್ಸ್ ಬಟ್ಟೆಗಳನ್ನು ಹೊಲಿಯುವ ಮಜೂರಿ ತಮ್ಮ ಕೈ ಸೇರುವ ತನಕ ಗ್ರಾಹಕರಿಗಾಗಿ ಹೊಲಿದ ಬಟ್ಟೆಗಳನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುವರು. ಅದೇ ರೀತಿ ಗಡಿಯಾರ ದುರಸ್ತಿ ಮಾಡಿದ ಮೇಲೆ ತಮಗೆ ಸಂದಾಯವಾಗುವ ತನಕ ತಾವು ದುರಸ್ತಿ ಮಾಡಿದ ಗ್ರಾಹಕರ ಗಡಿಯಾರನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುತ್ತಾರೆ. ಈ ರೀತಿ ಯಾವ ವಸ್ತುವಿಗೆ ಸಂಬಂಧಪಟ್ಟಂತೆ ಹಣ ಬರಬೇಕಾಗಿದೆಯೋ ಆ ಹಣ ಬರುವವರೆಗೂ ಸಹಿತ ಆ ವಸ್ತುವನ್ನು ತಮ್ಮ ಹತ್ರ ಇಟ್ಟುಕೊಳ್ಳುವುದಕ್ಕೆ ಇಲ್ಲಿ ನಿರ್ದಿಷ್ಟ ಸ್ವಾಧೀನತಾ ಹಕ್ಕು, ಪರ್ಟಿಕ್ಯುಲರ್ ಲೀನ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಎರಡನೇದಾಗಿ ನಾವು ಜನರಲ್ ಲೀನ್ ಬಗ್ಗೆ ತಿಳಿದುಕೊಳ್ಳೋಣ. ಜನರಲ್ ಲೀನ್, ಇಟ್ ಈಸ್ ದ ರೈಟ್ ಆಫ್ ಎ ಕ್ರೆಡಿಟರ್ ಟು ರಿಟೇನ್ any property of the debtor until the general balance is due. So, the banker has general lien and the following conditions are to be fulfilled by him to exercise the lien. Number 1, the banker must possess the goods. Possession of goods must be lawfully obtained. There must be no agreement inconsistent with the lien. And fourth is, debts must be due for payment. Banker cannot exercise lien on future debts. And number fifth is, banker cannot exercise the lien on the goods deposited for specific purpose. ಸಾಮಾನ್ಯ ಸ್ವಾಧೀನತಾ ಹಕ್ಕು ಎಂದರೆ ನಿಗದಿಪಡಿಸಿದ ಸಾಲ ಅಷ್ಟೇ ಅಲ್ಲದೆ ಎಲ್ಲ ಸಾಮಾನ್ಯ ಬಾಕಿ ಹಣ ಸಂದಾಯವಾಗುವವರೆಗೆ ಸಾಲಗಾರನಿಗೆ ಸಂಬಂಧಪಟ್ಟ ಯಾವುದೇ ಸರಕು, ಭದ್ರತಾ ಠೇವಣಿ ಪತ್ರಗಳು ಅಥವಾ ಯಾವುದೇ ವಸ್ತುಗಳನ್ನು ಇಟ್ಟುಕೊಳ್ಳುವ ಹಕ್ಕಿಗೆ ಸಾಮಾನ್ಯ ಸ್ವಾಧೀನತಾ ಹಕ್ಕು ಎನ್ನುವರು. ಹಾಗಾದರೆ ಸಾಮಾನ್ಯವಾದ ಎಲ್ಲ ಬಾಕಿಯೂ ಪಾವತಿಯಾಗುವ ತನಕ ಸಾಲಗಾರನ ಆಸ್ತಿಯನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳುವ ಸಾಲಿಗನ ಹಕ್ಕಿಗೆ ಸಾಮಾನ್ಯ ಸ್ವಾಧೀನತಾ ಹಕ್ಕು ಎಂದು ಕರೆಯುತ್ತಾರೆ. ಸಾಮಾನ್ಯ ಸ್ವಾಧೀನತಾ ಹಕ್ಕನ್ನು ಚಲಾಯಿಸಬೇಕಾದರೆ ಬ್ಯಾಂಕರನು ಕೆಲವೊಂದು ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ. ಅವು ಯಾವೆಂದರೆ, ಒಂದನೆಯದಾಗಿ ಸರಕುಗಳು ಬ್ಯಾಂಕರ್ನ ಸ್ವಾಧೀನದಲ್ಲಿರಬೇಕು. ಸರಕುಗಳನ್ನು ಸ್ವಾಧೀನಕ್ಕೆ ಪಡೆದುಕೊಂಡದ್ದು ನ್ಯಾಯಸಮ್ಮತವಾಗಿರಬೇಕು. ಸ್ವಾಧೀನತಾ ಹಕ್ಕಿನ ತದ್ವಿರುದ್ಧವಾದ ಯಾವುದೇ ಒಪ್ಪಂದ ಮಾಡಿಕೊಂಡಿರಬಾರದು. ಗ್ರಾಹಕನ ಸಾಲ ಪಾವತಿಯಾಗದೆ ಬಾಕಿ ಉಳಿದಿರಬೇಕು ಹಾಗೂ ವಿಶಿಷ್ಟ ಉದ್ದೇಶಕ್ಕೆ ಬ್ಯಾಂಕಿನಲ್ಲಿರಿಸಿದ ಸರಕುಗಳಾಗಿರಬಾರದು. ಉದಾಹರಣೆಗಾಗಿ ಟ್ರಸ್ಟ್ ಡೀಡ್ ಪ್ರಕಾರ ಟ್ರಸ್ಟ್ ಪ್ರಾಪರ್ಟಿ ಅಥವಾ ಯಾವುದೇ ಹಣ ಇಲ್ಲಿ ಬ್ಯಾಂಕರನಿಗೆ ಒಪ್ಪಿಸಿದರೆ ಆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಬ್ಯಾಂಕರನಿಗೆ ಒಪ್ಪಿಸಿದ ಆಸ್ತಿಯನ್ನು ಇಲ್ಲಿ ಸಾಲಕ್ಕಾಗಿ ಬಳಸಲು ಅಥವಾ ಇಟ್ಟುಕೊಳ್ಳಲು ಬರುವುದಿಲ್ಲ. ಈ ರೀತಿ ಇಲ್ಲಿ ನಾವು ಸಾಮಾನ್ಯ ಹಕ್ಕನ್ನು ಚಲಾಯಿಸಬೇಕಾದರೆ ಬ್ಯಾಂಕರನ್ನು ಈ ಷರತ್ತುಗಳನ್ನು ಪೂರೈಸಿದರೆ ಮಾತ್ರ ಚಲಾಯಿಸಬಹುದಾಗಿದೆ. ನೆಕ್ಸ್ಟ್ ನಾವು 4ನೇ
ಒಂದು ಅಂಶವನ್ನು ಈ ವಿಶಿಷ್ಟ ಸಂಬಂಧದಲ್ಲಿ ಅಧ್ಯಯನ ಮಾಡೋಣ. ಅದು ಯಾವುದೆಂದರೆ ಬ್ಯಾಂಕರ್ಸ್ ರೈಟ್ ಟು ಸೆಟ್ ಆಫ್. It is a right to adjust accounts of one against the other between debtor and creditor to ascertain the net balance due to either debtor or creditor. In other words, the mutual claims of debtors and creditors are adjusted and only the balance amount is payable by the debtor. Conditions to exercise the right of set off or the right to set off can be exercised by the banker subject to the following conditions. Number 1, the debts must become due. The amount on which the right to set off is exercised must be clearly stated in the notice. Accounts must be in the same name and same capacity. Number 4, notice must be given to customer. Number 5, there should not be any expressed or implied agreement to the contrary. ಬ್ಯಾಂಕರ್ಸ್ ರೈಟ್ ಟು ಸೆಟ್ ಆಫ್ ಅಂದರೆ ಗ್ರಾಹಕನ ಖಾತೆಗಳನ್ನು ಹೊಂದಾಣಿಸುವ ಬ್ಯಾಂಕರ್ನ ಹಕ್ಕು ಎಂದು ಕರೆಯಲಾಗುತ್ತದೆ. ಅಂದರೆ ಸಾಲಿಗ ಮತ್ತು ಸಾಲಗಾರರ ಖಾತೆಗಳ ನಡುವೆ ಹೊಂದಾಣಿಕೆ ಮಾಡಿ ಸಾಲಿಗ ಅಥವಾ ಸಾಲಗಾರ ಕೊಡಬೇಕಾಗುವ ನಿವ್ವಳ ಬಾಕಿ ಹಣವನ್ನು ಕಂಡುಹಿಡಿಯುವ ಹಕ್ಕಿಗೆ ಖಾತೆಗಳನ್ನು ಹೊಂದಾಣಿಸುವ ಹಕ್ಕು ಎಂದು ಕರೆಯುತ್ತಾರೆ. ಅಂದರೆ ಸಾಲಿಗ ಮತ್ತು ಸಾಲಗಾರ ಇವರ ನಡುವೆ ಪರಸ್ಪರ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿದ ನಂತರ ಉಳಿಯುವ ಬಾಕಿ ಹಣವನ್ನು ಮಾತ್ರ ಸಾಲಗಾರನು ಸಾಲಿಗನಿಗೆ ಕೊಡಬೇಕಾಗುತ್ತದೆ. ಹಾಗಾದರೆ ಬ್ಯಾಂಕರನು ಈ ಖಾತೆಗಳನ್ನು ಹೊಂದಾಣಿಸುವ ಹಕ್ಕನ್ನು ಚಲಾಯಿಸಬೇಕಾದರೆ ಈ ಕೆಳಗಿನ ಷರತ್ತುಗಳು ಅಲ್ಲಿ ಪೂರೈಕೆಯಾಗಬೇಕಾಗುತ್ತದೆ. ನಂಬರ್ 1, ದ ಡೆಟ್ಸ್ ಮಸ್ಟ್ ಬಿಕಮ್ಸ್ ಡ್ಯೂ. ಇಲ್ಲಿ ಸಾಲ ತುಂಬುವ ಜವಾಬ್ದಾರಿ ಉದ್ಭವವಾಗಿರಬೇಕು. ಎರಡನೇದು, ದ ಅಮೌಂಟ್ ಆನ್ ವಿಚ್ ದ ರೈಟ್ ಟು ಸೆಟ್ ಆಫ್ ಈಸ್ ಎಕ್ಸರ್ಸೈಸ್ ಮಸ್ಟ್ ಬಿ ಕ್ಲಿಯರ್ಲಿ ಸ್ಟೇಟೆಡ್ ಇನ್ ದ ನೋಟಿಸ್. ಅಂದರೆ ಇಲ್ಲಿ ಡೆಟ್ಸ್ ಮಸ್ಟ್ ಬಿ ಕ್ಲಿಯರ್ ಎಂದು ಕರೆಯುತ್ತೇವೆ. ಅಂದರೆ ಎಷ್ಟು ಮೊತ್ತದ ಹಣದ ಮೇಲೆ ಖಾತೆ ಹೊಂದಾಣಿಸುವ ಹಕ್ಕು ಚಲಾಯಿಸಲಾಗುವುದು ಎಂಬುದನ್ನು ಗ್ರಾಹಕನಿಗೆ ಕೊಡುವ ಸೂಚನೆಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು. ಮೂರನೇದಾಗಿ, ಖಾತೆಗಳು ಅದೇ ಹೆಸರಿನಲ್ಲಿ ಮತ್ತು ಅದೇ ಹಕ್ಕಿನಲ್ಲಿ ಇರಬೇಕು. ಅಂದರೆ ಸಾಲಗಳು ಅದೇ ಹೆಸರಿನ ಮೇಲೆ ಮತ್ತು ಹಕ್ಕಿನವರ ಮಧ್ಯದಲ್ಲಿ ಬಾಕಿ ಇರಬೇಕು. ಅದೇ ಹಕ್ಕು ಎಂದರೆ ಖಾತೆದಾರನು ಹೊಂದಿರುವ ಇತರ ಎಲ್ಲ ಖಾತೆಗಳಲ್ಲೂ ಒಂದೇ ಥರದ ಹಕ್ಕನ್ನು ಹೊಂದಿರಬೇಕು ಮತ್ತು ಜಮೆ ಹಣ ಇರುವ ಖಾತೆಯಲ್ಲಿ ಹೊಂದಿರುವ ಹಕ್ಕನ್ನೇ ಸಾಲ ಬಾಕಿ ಇರುವ ಮತ್ತೊಂದು ಖಾತೆಯಲ್ಲೂ ಹೊಂದಿರಬೇಕು. ಆದುದರಿಂದ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಹಕ್ಕುಗಳಿಂದ ಖಾತೆಗಳನ್ನು ಹೊಂದಿದ್ದರೆ ಅಂದರೆ ಬ್ಯಾಂಕರ್ನು ಖಾತೆ ಹೊಂದಾಣಿಕೆ ಹಕ್ಕನ್ನು ಚಲಾಯಿಸಲು ಬರುವುದಿಲ್ಲ. ಗ್ರಾಹಕನ ವೈಯಕ್ತಿಕ ಖಾತೆಯಲ್ಲಿನ ಸಾಲಗಳನ್ನು ಅವನ ಧರ್ಮದರ್ಶಿ ಖಾತೆ ಅಥವಾ ಸಂಯುಕ್ತ ಜಂಟಿ ಖಾತೆ ಅಥವಾ ಪಾಲುಗಾರ ಖಾತೆ ಜಮೆ ಹಣದೊಂದಿಗೆ ಹೊಂದಾಣಿಕೆ ಮಾಡಲು ಬರುವುದಿಲ್ಲ. ನಾಲ್ಕನೇದಾಗಿ, ಗ್ರಾಹಕನಿಗೆ ಸೂಚನೆಯನ್ನು ಮುಂಚಿತವಾಗಿ ಕೊಡಬೇಕಾಗುತ್ತೆ. ನೋಟಿಸ್ ಮಸ್ಟ್ ಬಿ ಗಿವನ್ ಟು ಕಸ್ಟಮರ್ ಎಂದು ಕರೆಯುತ್ತೇವೆ. ಗ್ರಾಹಕನಿಗೆ ಇದರ ಬಗ್ಗೆ ಮುಂಚಿತವಾಗಿ ನೋಟಿಸನ್ನು ಕೊಡಬೇಕಾಗುತ್ತೆ. ನಂಬರ್ 5, ದೇರ್ ಶುಡ್ ನಾಟ್ ಬಿ ಎನಿ ಎಕ್ಸ್ಪ್ರೆಸ್ಡ್ ಆರ್ ಇಂಪ್ಲೈಡ್ ಅಗ್ರಿಮೆಂಟ್ ಟು ದ ಕಾಂಟ್ರರಿ. ಅಂದರೆ ತದ್ವಿರುದ್ಧ ಒಪ್ಪಂದ ಇರಬಾರದು. ಅಂದರೆ ಈ ರೈಟ್ ಟು ಸೆಟ್ ಆಫ್ ಗ್ರಾಹಕನ ಖಾತೆಯನ್ನು ಹೊಂದಾಣಿಸುವ ಹಕ್ಕಿಗೆ ಸಂಬಂಧಪಟ್ಟಂತೆ ಇದರ ವಿರುದ್ಧವಾಗಿ ಯಾವುದೇ ಒಪ್ಪಂದವನ್ನು ಅಂದರೆ ಈ ಹಕ್ಕನ್ನು ಚಲಾಯಿಸಬಾರದು ಎಂದು ತದ್ವಿರುದ್ಧವಾದ ಒಪ್ಪಂದವನ್ನು ಇಲ್ಲಿ ಮಾಡಿಕೊಂಡಿರಬಾರದು. ಈ ರೀತಿ ಷರತ್ತುಗಳು ಪೂರೈಕೆಯಾಗುವಂತಿದ್ದರೆ ಬ್ಯಾಂಕರನು ಈ ಖಾತೆ ಹೊಂದಾಣಿಸುವ ಹಕ್ಕನ್ನು ಹೊಂದಿರುತ್ತಾನೆ. ಹಾಗೆ ಇಲ್ಲಿ ಸಾಲಗಾರ ಮತ್ತು ಸಾಲಿಗರ ನಡುವೆ ಖಾತೆ ಯಾರು ನಿವ್ವಳವಾಗಿ ಹಣ ಕೊಡಬೇಕಾಗಿದೆ ಎಂಬುದನ್ನು ಕಂಡುಹಿಡಿದು ಆ ಹಣವನ್ನು ಸೆಟಲ್ ಮಾಡುವ ಅಧಿಕಾರ ಅಂದರೆ ಇಲ್ಲಿ ಪೂರ್ತಿ ವ್ಯವಹಾರ ಬಗೆಹರಿಸುವ ಅಧಿಕಾರವನ್ನು ಬ್ಯಾಂಕರನು ಇಲ್ಲಿ ಹೊಂದಿರುತ್ತಾನೆ. ಇನ್ನು
ಕೆಲವೊಂದು ಈ ವಿಶಿಷ್ಟ ಸಂಬಂಧದಲ್ಲಿ ಮುಂದಿನ ಕೆಲವೊಂದು ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.